ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಅನ್ನೋದು ನಮ್ಮ ಜೀವನದ ಒಂದು ದೊಡ್ಡ ಭಾಗನೇ ಆಗ್ಬಿಟ್ಟಿದೆ. ಒಂದು ಸ್ಪೂನಿಂದ ಹಿಡಿದು ಕುಡಿಯೋ ನೀರ್ವರೆಗೂ, ಒಂದು ಪೆನ್ನಿಂದ ಹಿಡಿದು ನಾವು ಹಾಕೊಳ್ಳೋ ಚಪ್ಪಲಿವರೆಗೂ ಎಲ್ಲವೂ ಪ್ಲಾಸ್ಟಿಕ್ ಮಯವೇ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ನಾರ್ಮಲ್ ಆಗಿ ನಾವು ನಮ್ಮ ದೇಹಕ್ಕೆ ಬರುವಂತ ವೈರಸ್ನ ಬಗ್ಗೆ ಭಯ ಪಡ್ತಿದ್ದೀವಿ ಹೊರತು ಈ ಭೂಮಿಯನ್ನೇ ಹಾಳು ಮಾಡ್ತಿರುವಂತ ಅತಿ ದೊಡ್ಡ ವೈರಸ್ ಆದಂತ ಪ್ಲಾಸ್ಟಿಕ್ನ ಬಗ್ಗೆ ನಮ್ಗೆ ಯಾರಿಗೂ ಭಯನೇ ಇಲ್ಲ. ಆದ್ರೆ ನಿಮಗೆ ಗೊತ್ತಾ, ನೀವು ಒಂದು ನಿಮಿಷದಲ್ಲಿ ತಿಂದು ಬಿಸಾಕುವಂತ ಈ ಚಿಪ್ಸ್ ಪ್ಯಾಕೆಟ್ ಇದೆಯಲ್ಲ, ಇದು ಭೂಮಿಯಲ್ಲಿ ಕೊಳೆಯೋದಕ್ಕೆ ತೆಗೆದುಕೊಳ್ಳುವಂತ ಸಮಯ ಬರೋಬ್ಬರಿ 500 ವರ್ಷಗಳಿಗಿಂತ ಹೆಚ್ಚು. ಅದು ಕೂಡ ಪೂರ್ತಿಯಾಗಿ ಕೊಳೆಯೋದಿಲ್ಲ. ಅಷ್ಟು ಡೇಂಜರಸ್ ಈ ಪ್ಲಾಸ್ಟಿಕ್. ಆದ್ರೆ ನಮ್ಮ ದೇಶದಲ್ಲಿ ಈ ಪ್ಲಾಸ್ಟಿಕ್ ಅನ್ನ ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಸಾಕ್ತಿದೀವಿ. ನಮ್ಮ ದೇಶದಲ್ಲಿ ಎಲ್ಲಿ ನೋಡಿದ್ರು ಬರೀ ಕಸನೇ ಕಾಣಿಸುತ್ತೆ. ಆ ಎಲ್ಲಾ ಕಸವನ್ನ ತಗೊಂಡು ಹೋಗಿ ನಮ್ಮ ಸರ್ಕಾರದವರು ಇನ್ನೆಲ್ಲೋ ಸುರಿದು ಬರ್ತಾರೆ. ಈ ರೀತಿ ಸುರಿತಾ ಹೋದ್ರೆ ಒಂದಿನ ಕಸವನ್ನ ಸುರಿಯೋಕು ಜಾಗ ಇರಲ್ಲ. ಹಾಗಾದ್ರೆ ಬೇರೆ ದೇಶದವರು ಅವರ ದೇಶದ ಕಸವನ್ನ ಏನ್ ಮಾಡ್ತಿದ್ದಾರೆ? ಅವರ ದೇಶದಲ್ಲೂ ಪ್ರತಿದಿನ ನಮ್ಮಷ್ಟೇ ಕಸ ಜನರೇಟ್ ಆಗುತ್ತೆ. ಹಾಗಂತ ಅವರು ಕೂಡ ಆ ಕಸವನ್ನೆಲ್ಲ ತಗೊಂಡೋಗಿ ಯಾವುದೋ ಒಂದು ಜಾಗಕ್ಕೆ ಸುರಿದು ಬರ್ತಾರ? ಇಲ್ಲ. ಅವರು ಆ ಕಸವನ್ನ ಏನ್ ಮಾಡ್ತಿರ್ಬೋದು? ಯಾಕೆ ಅವರ ದೇಶಗಳು ತುಂಬಾ ಕ್ಲೀನ್ ಇರುತ್ತೆ, ಎಲ್ಲಿ ನೋಡಿದ್ರು ಒಂದು ಪೇಪರ್ ಕೂಡ ಕಾಣಿಸೋದಿಲ್ಲ. ಹಾಗೆ ಅವರು ಯಾವ ರೀತಿ ಟೆಕ್ನಾಲಜೀಸ್ ಗಳನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ನಮ್ಮ ದೇಶ ತುಂಬಾ ಹಿಂದೆ ಉಳ್ಕೊಂಡಿದ್ಯಾ ಅಂತ ಅನ್ಸುತ್ತೆ. ಇದೆಲ್ಲವನ್ನ ತಿಳ್ಕೊಬೇಕಾ? ಈ ವಿಡಿಯೋ ನೋಡಿ. ನಮ್ಮ ದೇಶದಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಭೂಮಿಯಲ್ಲಿ ಕೊಳೆಯೋದಕ್ಕೆ ಸುಮಾರು 500 ವರ್ಷ ಬೇಕಾಗುತ್ತೆ. ಆದ್ರೆ ಬೇರೆ ದೇಶದಲ್ಲಿ ಅದು ಒಂದೇ ದಿನಕ್ಕೆ ಮಾಯ ಆಗುತ್ತೆ. ಹೇಗ್ ಗೊತ್ತಾ? ಎಕ್ಸಾಂಪಲ್ಗೆ ಸಿಂಗಪುರ್ನ ತಗೊಂಡ್ರೆ ಅದೊಂದು ಚಿಕ್ಕ ದೇಶ. ಕಸವನ್ನ ಹಾಕೋಕೆ ಆ ದೇಶದಲ್ಲಿ ಜಾಗನೇ ಇಲ್ಲ. ಆದ್ರೂ ಅವರು ಅವರ ದೇಶದಲ್ಲಿ ಜನರೇಟ್ ಆಗ್ತಿರುವಂತ ಕಸವನ್ನ ಏನ್ ಮಾಡ್ತಿದ್ದಾರೆ ಗೊತ್ತಾ? ಮೊದಲು ಅವರು ಮನೆ ಕಸವನ್ನ ಹೋಟೆಲ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಅಂಗಡಿಗಳಲ್ಲಿ ಈ ರೀತಿ ಎಲ್ಲೆಲ್ಲಿ ಕಸ ಜನರೇಟ್ ಆಗುತ್ತೋ ಆ ಎಲ್ಲಾ ಕಸವನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಒಂದು ಲಾರಿಯಲ್ಲಿ ಹಾಕೊಂಡು ಒಂದು ದೊಡ್ಡ ಬಿಲ್ಡಿಂಗ್ ಹತ್ರ ಬರ್ತಾರೆ. ಅದನ್ನ ವೇಸ್ಟ್ ಟ್ರೀಟ್ಮೆಂಟ್ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಅಂತ ಕರೀತಾರೆ. ಅಲ್ಲಿ ಆ ಕಸವನ್ನ ಸುರಿದ್ಮೇಲೆ ಮೊದಲು ಆ ಕಸದಲ್ಲಿರುವಂತಹ ಪ್ಲಾಸ್ಟಿಕ್ ಅನ್ನ, ಕಬ್ಬಿಣವನ್ನ, ಗ್ಲಾಸಸ್ ಗಳನ್ನ ಸಪರೇಟ್ ಮಾಡಲಾಗುತ್ತೆ. ಅನಂತರ ಸಪರೇಟ್ ಆಗಿರುವಂತ ಆ ಪ್ಲಾಸ್ಟಿಕ್ ಗಳಿಂದ ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತೆ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಗಳನ್ನ, ಐಟಮ್ಸ್ ಗಳನ್ನ ತಯಾರು ಮಾಡ್ತಾರೆ. ಹಾಗೆ ಸಪರೇಟ್ ಮಾಡಲಾಗಿದ್ದಂತ ಗ್ಲಾಸಸ್ ಗಳಿಂದ ಗ್ಲಾಸ್ ಬಾಟಲ್ಸ್, ಗ್ಲಾಸ್ ಐಟಮ್ಸ್ ಗಳನ್ನ ತಯಾರು ಮಾಡಲಾಗುತ್ತೆ. ಮತ್ತೆ ಕಸದಲ್ಲಿ ಸಪರೇಟ್ ಆಗಿದ್ದಂತ ಕಬ್ಬಿಣವನ್ನ ಕರಗಿಸಿ ಕಾರ್ ಪಾರ್ಟ್ಸ್ ಗಳು, ಬೈಕ್ ಪಾರ್ಟ್ಸ್ ಗಳು, ಮೆಟಲ್ ಐಟಮ್ಸ್ ಗಳನ್ನ ತಯಾರು ಮಾಡ್ತಾರೆ. ಇನ್ನ ರೀಸೈಕ್ಲಿಂಗ್ ಆಗುವಂತ ಎಲ್ಲಾ ವಸ್ತುಗಳನ್ನ ಸಪರೇಟ್ ಮಾಡ್ಕೊಂಡ ಮೇಲೆ ಉಳಿದಿರುವಂತ ಕಸವನ್ನ ಒಂದು ಬೃಹತ್ ರೂಮ್ ನಲ್ಲಿ ಹಾಕಿ ಸುಡಲಾಗುತ್ತೆ. ಆ ರೂಮ್ ನಲ್ಲಿ ದಿನಕ್ಕೆ 24 ಗಂಟೆಗಳು, ವಾರಕ್ಕೆ 7 ದಿನಗಳು, ವರ್ಷಕ್ಕೆ 365 ದಿನವೂ ಕಸವನ್ನ ಕಂಟಿನ್ಯೂಸ್ ಆಗಿ ಸುಡ್ತಾನೆ ಇರ್ತಾರೆ. ಇದರಿಂದ ಆ ರೂಮ್ನ ಟೆಂಪ್ರೇಚರ್ ಯಾವಾಗಲೂ 1000 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರುತ್ತೆ. ಮತ್ತೆ ಅಲ್ಲಿ ಜನರೇಟ್ ಆಗುವಂತ ಹೀಟನ್ನ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಿ ಇಡೀ ದೇಶಕ್ಕೆ ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡ್ತಾರೆ. ಮತ್ತೆ ಆ ಹೀಟನ್ನ ಪೈಪ್ಲೈನ್ಸ್ಗಳಿಂದ ಅಲ್ಲಿ ಜನಗಳು ವಾಸ ಮಾಡ್ತಾರಲ್ಲ ಅವರ ಮನೆಗಳಿಗೂ ಕೂಡ ಸಪ್ಲೈ ಮಾಡ್ತಾರೆ. ಯಾಕಂದ್ರೆ ಮನೆಯಲ್ಲಿ ಚಳಿಯ ವಾತಾವರಣ ಜಾಸ್ತಿ ಇರುತ್ತೆ. ಅವರಿಗೆ ಬೆಚ್ಚಗಿರೋದಕ್ಕೆ ಹೀಟ್ನ ಅವಶ್ಯಕತೆ ತುಂಬಾ ಮುಖ್ಯ. ಇನ್ನೊಂದು ವಿಷಯ ಏನ್ ಗೊತ್ತಾ? ಆ ವೇಸ್ಟ್ ಅನ್ನ ಸುಡೋದ್ರಿಂದ ಅದರಿಂದ ಬರೋ ಹೊಗೆ ಅಲ್ಲಿನ ವಾತಾವರಣವನ್ನ ಕೂಡ ಹಾಳು ಮಾಡೋದಿಲ್ಲ. ನಾವು ನಾರ್ಮಲ್ ಆಗಿ ಯಾವ್ದಾದ್ರೂ ಒಂದು ಪ್ಲಾಸ್ಟಿಕ್ ಅನ್ನ ಸುಟ್ರೆ ಅದರಿಂದ ವಿಷಕಾರಿಯಾದಂಥ ಕೆಮಿಕಲ್ಸ್ ಅಥವಾ ಹೊಗೆ ಹೊರಬರುತ್ತೆ. ಅದೇ ರೀತಿ ಅಷ್ಟೊಂದು ಕಸವನ್ನ ಯಾವಾಗ್ಲೂ ಬೆಂಕಿಯಲ್ಲಿ ಸುಡೋದ್ರಿಂದ ಅದರಿಂದನೂ ಕೂಡ ವಿಷಕಾರಿಯಾದಂಥ ಹೊಗೆ ಬರುತ್ತೆ. ಆದ್ರೆ ಆ ಹೊಗೆಯಲ್ಲಿರುವಂತ ವಿಷಕಾರಿಯಾದಂಥ ಕೆಮಿಕಲ್ಸ್ಗಳನ್ನ ಕಾಂಪ್ಲಿಕೇಟೆಡ್ ಪ್ರಾಸೆಸ್ನಿಂದ ಫಿಲ್ಟರ್ ಮಾಡಿ ಕ್ಲೀನ್ ಆಗಿರುವಂತ ಏರನ್ನ ಅಂದ್ರೆ ಹೊಗೆಯನ್ನ ಹೊರಗಡೆ ಬಿಡ್ತಾರೆ. ಇದರಿಂದ ನೆಮ್ಮದಿಯಾಗಿ ಉಸಿರಾಡಬಹುದು. ವಾಯುಮಾಲಿನ್ಯ ಕೂಡ ಆಗೋದಿಲ್ಲ. ಇನ್ನ ಕಸವನ್ನೆಲ್ಲ ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಟು ಹಾಕಿದ ಮೇಲೆ ಕೊನೆಯದಾಗಿ ಆ ಬೂದಿ ಉಳಿಯುತ್ತಲ್ಲ, ಅದನ್ನ ಏನ್ ಮಾಡ್ತಾರೆ ಗೊತ್ತಾ? ಅದನ್ನ ಸಿಮೆಂಟ್ನ ತಯಾರು ಮಾಡೋಕೆ, ಕಾಂಕ್ರೀಟ್ಗಳಲ್ಲಿ ಮತ್ತೆ ರೋಡ್ಸ್ಗಳನ್ನ ಹಾಕೋದ್ರಲ್ಲಿ ಅಷ್ಟೇ ಯಾಕೆ, ಇಟ್ಟಿಗೆಯನ್ನ ತಯಾರು ಮಾಡೋಕ್ಕೂ ಆ ಬೂದಿಯನ್ನ ಬಳಸ್ಕೊಳ್ತಾರೆ. ಮತ್ತೆ ಜರ್ಮನ್ನಂತಹ ದೇಶಗಳಲ್ಲಿ ರಿಟರ್ನೇಟ್ ಮಿಷಿನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಮಿಷಿನ್ಗಳಲ್ಲಿ ನಾವು ಯೂಸ್ ಮಾಡಿರುವಂತ ವಾಟರ್ ಬಾಟಲ್ಸ್, ಗ್ಲಾಸ್ ಬಾಟಲ್ಸ್ ಅನ್ನ ಅದರ ಒಳಗಡೆ ಹಾಕಿದ್ರೆ ಅದಕ್ಕೆ ಎಷ್ಟು ದುಡ್ಡನ್ನ ಕೊಡ್ಬೋದು ಅಂತ ಲೆಕ್ಕ ಹಾಕಿ ಆ ಮಿಷಿನ್ ದುಡ್ಡನ್ನ ಅಥವಾ ಶಾಪಿಂಗ್ ಮಾಡೋದಕ್ಕೆ ಕೂಪನ್ಸ್ಗಳನ್ನ ಕೊಡುತ್ತೆ. ಹಾಗೆ
ನಾವು ಆ ಮಿಷಿನ್ ಒಳಗಡೆ ಹಾಕ್ತಂತ ಬಾಟಲ್ಸ್ಗಳನ್ನು ಕ್ಲೀನ್ ಮಾಡಿ ಮತ್ತೆ ರೀಫಿಲ್ ಮಾಡಿ ಮಾರಾಟ ಮಾಡಲಾಗುತ್ತೆ. ಈ ರೀತಿ ಬೇರೆ ದೇಶಗಳಲ್ಲಿ ಪ್ರೊಡ್ಯೂಸ್ ಆಗುವಂಥ ಕಸವನ್ನು ಸಿಸ್ಟಮೆಟಿಕ್ ಆಗಿ ಟೆಕ್ನಾಲಜೀಸ್ಗಳನ್ನು ಬಳಸ್ಕೊಂಡು ಅಲ್ಲಿನ ಗೌರ್ಮೆಂಟ್ಸ್ಗಳು ಅವರ ದೇಶವನ್ನು ಕ್ಲೀನಾಗಿ ಇಡೋದಕ್ಕೆ, ಅಲ್ಲಿನ ವಾತಾವರಣವನ್ನು ಪರಿಸರವನ್ನು ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತವೆ. ಬೇರೆ ದೇಶಗಳಲ್ಲಿ ಬಳಸ್ತಿರುವಂಥ ಟೆಕ್ನಾಲಜೀಸ್ಗಳನ್ನು ಬಳಸ್ಕೊಂಡು ನಮ್ಮ ದೇಶದಲ್ಲೂ ದಿನೇ ದಿನೇ ಹೆಚ್ಚಾಗ್ತಿರುವಂಥ ಕಸದ ಸಮಸ್ಯೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತವಾಗ್ಲೂ ಸಾಧ್ಯವಿದೆ. ಆದರೆ ನಮ್ಮ ದೇಶದಲ್ಲಿರುವಂಥ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು, ಸರ್ಕಾರಗಳು ಭ್ರಷ್ಟಾಚಾರ ಮಾಡೋದ್ರಲ್ಲೇ ಮುಳುಗೋಗಿವೆ. ನಾವೆಲ್ಲ ಏನ್ ಅನ್ಕೊಳ್ತೀವಂದ್ರೆ ನಮ್ಮ ದೇಶದ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ, ಹೀಗಿರ್ಬೇಕಾದ್ರೆ ನಮ್ಮ ದೇಶವನ್ನ ಕ್ಲೀನಾಗಿ ಇಟ್ಕೊಳ್ಳೋದು, ಕಸವನ್ನ ಎಲ್ಲಿಯೂ ಹಾಕ್ತಾ ಇರೋ ತರ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ಕೊಳ್ತೀವಿ. ಆದ್ರೆ ನಿಮಗೆ ಗೊತ್ತಾ, ಜರ್ಮನ್, ಸ್ವಿಟ್ಜರ್ಲ್ಯಾಂಡ್, ಸಿಂಗಪೂರ್, ಜಪಾನ್ ನಂತಹ ದೇಶಗಳಲ್ಲಿ ಜನಗಳು ಪ್ಲಾಸ್ಟಿಕ್ ಕವರ್ಗಳನ್ನ, ಪೇಪರ್ಗಳನ್ನ ಅಥವಾ ಕಸವನ್ನ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎಸೆದ್ರೆ ಅವರಿಗೆ ಫೈನ್ಗಳನ್ನ ಹಾಕ್ತಾರೆ. ಒಂದ್ ವೇಳೆ ಅವರು ಮತ್ತೊಂದ್ಸರಿ ಅದೇ ತಪ್ಪನ್ನ ಮಾಡಿದ್ರೆ ಭಾರಿ ದಂಡವನ್ನ ಹಾಕಲಾಗುತ್ತೆ. ಬೀದಿ ಬದಿಯಲ್ಲಿ ಅಥವಾ ಎಲ್ಲಾದ್ರೂ ಹೊರಗಡೆ ಭಾರಿ ಗಾತ್ರದಲ್ಲಿ ಕಸವನ್ನ ಹಾಕಿದ್ರೆ ಅಂಥವರಿಗೆ ಒಂದೊಂದು ಬಾರಿ ಸುಮಾರು 2 ತಿಂಗಳವರೆಗೆ ಜೈಲಿಗೆ ಕೂಡ ಹಾಕಲಾಗುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಯಾರು ಎಲ್ಲಿ ಬೇಕಾದರೂ ಭಯನೇ ಪಡದೆ ಕಸವನ್ನ ಎಸಿಬೋದು. ನಿಮ್ಗೆ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಹೇಳ, ಕೇವಲ ನಮ್ಮ ಬೆಂಗಳೂರಿನಲ್ಲಿ ಪ್ರತಿದಿನ ಬರೋಬ್ಬರಿ 5,000 ಟನ್ಗಳಷ್ಟು ಕಸ ಜನರೇಟ್ ಆಗ್ತಿದೆ. ಅಷ್ಟೊಂದು ಕಸವನ್ನ ಯಾವ್ದಾದ್ರೂ ಒಂದು ಜಾಗದಲ್ಲಿ ತಗೊಂಡು ಹೋಗಿ ಸುರಿತೀವಿ ಅಂದ್ರೆ ಎಷ್ಟು ದಿನಗಳವರೆಗೆ ಸುರಿಯೋಕ್ಕಾಗುತ್ತೆ ಹೇಳಿ? ಈ ಕಾರಣಕ್ಕೇನೆ ಬೇರೆ ದೇಶಗಳಲ್ಲಿ ಏನೆಲ್ಲ ಟೆಕ್ನಿಕ್ಸ್ ಗಳನ್ನ ಬಳಸ್ತಿದಾರೋ, ಏನೆಲ್ಲ ರೂಲ್ಸ್ ಗಳನ್ನ ಜಾರಿ ಮಾಡಿದಾರೋ ಅದೇ ರೀತಿ ನಮ್ಮ ದೇಶದಲ್ಲೂ ಜಾರಿಯಾದ್ರೆ ಈ ಪ್ಲಾಸ್ಟಿಕ್ ಮತ್ತೆ ಕಸದ ಸಮಸ್ಯೆಯನ್ನ ಕಂಟ್ರೋಲ್ ಮಾಡಬಹುದು. ಇಲ್ಲವಾದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ದೇಶ ಅತಿ ದೊಡ್ಡ ಪ್ಲಾಸ್ಟಿಕ್ ಸಮಸ್ಯೆಯನ್ನ, ಕಸದ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಈಗ 50 ವರ್ಷ ಬದುಕೋಕಾಗದೇ ಇರೋ ನಾವು ಹೋಗ್ತಾ ಹೋಗ್ತಾ 30 ವರ್ಷ ಬದುಕೋಕು ಸಾಧ್ಯ ಆಗಲ್ಲ. ಈ ಪ್ಲಾಸ್ಟಿಕ್ನ ಮತ್ತೆ ಕಸವನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾದರೂ ಐಡಿಯಾಗಳಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.